ಹೊಳಲ್ಕೆರೆ ತಾಲೂಕಿನಾದ್ಯಂತ ಕೈಗೊಂಡಿರುವ ಜಲಜೀವನ್ ಯೋಜನೆ ಸಂಪೂರ್ಣವಾಗಿ ಕಳಪೆಯಾಗಿದ್ದು, ಜನರು ಮುಖಕ್ಕೆ ಮಂಗಳಾರತಿ ಎತ್ತುವ ಮುನ್ನವೇ ಎಲ್ಲ ಕಾಮಗಾರಿಯನ್ನು ಸರಿಪಡಿಸಬೇಕು ಎಂದು ಅಧಿಕಾರಿಗಳಿಗೆ ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಸೂಚಿಸಿದರು. ಹೊಳಲ್ಕೆರೆ ತಾಲೂಕಿನ ಹಲವೆಡೆ ಜಲ್ ಜೀವನ್ ಕಾಮಗಾರಿಯನ್ನು ಪರಿಶೀಲಿಸಲು ಹೋದಾಗ ಜನರು ಸಾಕಷ್ಟು ದೂರನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ತಕ್ಷಣವೇ ಸರಿಪಡಿಸಬೇಕು. ಕೇಂದ್ರ ಸರ್ಕಾರ ಜಲ್ ಜೀವನ್ ಯೋಜನೆಯನ್ನು ಜಾರಿಗೆ ತಂದು ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಕಲ್ಪಿಸಿಕೊಡುವ ಮಹತ್ವದ ಯೋಜನೆ ಇಲ್ಲಿ ಸರಿಯಾಗಿ ಬಳಕೆಯಾಗುತ್ತಿಲ್ಲ. ಅಧಿಕಾರಿಗಳ ಭ್ರಷ್ಟಾಚಾರ ಹಾಗೂ ಬೇಜವಾಬ್ದಾರಿತನದಿಂದಾಗಿ ಜೆಜೆಎಂ ಸಂಪೂರ್ಣವಾಗಿ ನೆಲಕಚ್ಚಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೊಳಲ್ಕೆರೆ ತಾಲೂಕಿನ ಎಲ್ಲ ಅಧಿಕಾರಿಗಳು ಸತ್ಯ, ನಿಷ್ಠೆ, ಪ್ರಾಮಾಣಿಕತನದಿಂದ ಕೆಲಸ ಮಾಡುವ ನಿಟ್ಟಿನಲ್ಲಿ ಸೋಲುತ್ತಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ದೇಶದ ಹಿತದೃಷ್ಟಿಯಿಂದ ಸಮಾಜದ ಕಲ್ಯಾಣಕ್ಕಾಗಿ ಶ್ರಮಿಸುವ ಕೆಲಸ ಮಾಡಬೇಕು. ಸಂತೆ ಮಾಡಿಕೊಂಡು ಹೋಗುವಂತ ಮನಸ್ಥಿತಿಯಿಂದ ದೂರಾಗಬೇಕು. ಇಲ್ಲವಾದಲ್ಲಿ ಪ್ರತಿಯೊಬ್ಬರ ವಿರುದ್ಧವೂ ಕಾನೂನುಬದ್ಧ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗುತ್ತದೆ. ಅಲ್ಲದೆ ಜೆಜೆಎಂ ಸೇರಿದಂತೆ ಸಣ್ಣ ನೀರಾವರಿ ಇಲಾಖೆ, ಪಿಡಬ್ಲ್ಯೂಡಿ ಇಲಾಖೆ ಮತ್ತಿತರ ಇಲಾಖೆಗಳಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಅಧಿಕಾರಿಗಳ ಕೆಟ್ಟ ಆಡಳಿತದಿಂದಾಗಿ ಜನರಿಗೆ ಸರ್ಕಾರಿ ಸೌಲಭ್ಯ ಸಿಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಮಯದಲ್ಲಿ ಹೊಳಲ್ಕೆರೆ ಪುರಸಭೆಯ ಅಧ್ಯಕ್ಷರಾದ ವಿಜಯಸಿಂಹ ಕಾಟ್ರೋತ್, ಉಪಾಧ್ಯಕ್ಷರಾದ ಎಚ್ಆರ್ ನಾಗರತ್ನ ವೇದಮೂರ್ತಿ, ತಹಶೀಲ್ದಾರ್ ಬಿಬಿ ಫಾತಿಮಾ ಹಾಗೂ ಚಿತ್ರದುರ್ಗದ ಡಿಎಸ್ ಆದ ಡಾಕ್ಟರ್ ರಂಗಸ್ವಾಮಿ, ಹೊಳಲ್ಕೆರೆ ತಾಲೂಕು ಪಂಚಾಯಿತಿ ಇಒ ಆದ ವಿಶ್ವನಾಥ್ ಹಾಗೂ ಹೊಳಲ್ಕೆರೆ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕೆಡಿಪಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಪಕ್ಷಿಗಳು ಆಡಳಿತಕ್ಕೆ ಬರ್ತವೆ ಹೋಗ್ತವೆ. ಅದಕ್ಕೆ ನೀವು 30 ವರ್ಷ 35 ವರ್ಷ ನಿರಂತರವಾಗಿರ್ತಕ್ಕಂಥ ನೀವು ಸರ್ಕಾರದ ಆಸ್ತಿ ಪ್ರತಿಯೊಬ್ಬ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ. ಜನರಿಗೆ ಮಾಡ್ತಕ್ಕಂಥ ಸೇವೆಯಿಂದ ನೆಮ್ಮದಿ ಬರ್ತದೆ. ಆ ರೀತಿ ಕೆಲಸ ಏನೋ ಭ್ರಷ್ಟಾಚಾರಕ್ಕೆ ಹಣದ ಬೆಲೆ ಮಾಡುವಂಥ ಉದಾಹರಣೆಯಿಂದಲೇ ಸರಿಯಾಗಿ ಕೆಲಸ ನಿರ್ಭಯದಿಂದ ನಿರ್ಭೀತಿಯಿಂದ ಕೆಲಸ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಂದು ಬಡ್ಡಿ 2 ಗಾಲಿಗಳಿರುತ್ತೆ. ಎರಡನ್ನೂ ಸಮಾನಾಂತರವಾಗಿ ತಿರುಗಿದಾಗ ಅದು ಸರಿಯಾಗಿ ಇಲ್ಲಿ ಯಾಕೋ ನಿಮ್ಮ ಶಿಷ್ಟಾಚಾರ ಬರ್ತಿಲ್ಲ, ನಿಮ್ಗೆ ಒಬ್ಬರಿಗೂ ಹೇಳಿದ್ರೆ ಏನು ಕೇಳಲಿಕ್ಕೆ ಉತ್ತರ ಹೇಳಲಿಕ್ಕೆ ಆಗಲಿಲ್ಲ. ಈ ಕೆಟ್ಟ ಪರಿಸ್ಥಿತಿ ಯಾವ ತಾಲೂಕಿನಲ್ಲಿ ನೋಡಬೇಕು. ಇಲ್ಲಿ ಒಂದೇ ಕಡೆ ನೋಡಿ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಎಲ್ಲೋ ಮುಂಚಿಟ್ಟು ಕೆಲಸ ಮಾಡಿದ್ರೆ ನೀವೇನೋ ಅದರಲ್ಲಿ ಸರಿಯಾಗಿ ಮಾಡೋದಿಲ್ಲ ಅಂತ ಆ ರೀತಿ ಆಗಬಾರ್ದು. ಯಾಕೆ ಏನು ಇದು ಅದ ಈಗ ಶಿಷ್ಟಾಚಾರ ಪಾಲನೆ ಮಾಡೋದಿಲ್ಲ ಅಂದ್ರೆ ಅರ್ಥ ಬೇರೆ. ನೀವೇನೋ ಕಳ್ಳತನದಲ್ಲಿ ಕೆಲಸ ಮಾಡಿದಂಗೆ ಅನಿಸ್ತೀವಿ. ಯಾಕೆ ಮಾಡೋದು? ಶಿಷ್ಟಾಚಾರ ಪಾಲನೆ ಮಾಡಿ ನೀಟಾಗಿ ಪತ್ರಕರ್ತನ ಕರೀರಿ, ಜನಪ್ರತಿನಿಧಿಗಳನ್ನು ಕರೀರಿ, ಆ ಗ್ರಾಮ ಪಂಚಾಯತಿ ಸದಸ್ಯರನ್ನು ಕರೀರಿ. ಅವ್ರೆಲ್ಲ ಬರಬೇಕು. ಅವ್ರು ಸರ್ಕಾರದ ಭಾಗ. ಗ್ರಾಮ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಎಲ್ಲರೂ ಜನಪ್ರತಿನಿಧಿಗಳು ಸರ್ಕಾರದ ಭಾಗ. ಅವ್ರನ್ನ ಕರಿಬೇಕು. ಖರೀದಿ ಮಾಡಿದ್ದೀನಂದ್ರೆ ನೀವೇನೋ ಮಿಸ್ಟೇಕ್ ಮಾಡ್ತೀರಿ ಅಂತ ಅರ್ಥ.